ಹಾಯ್, ನಮಸ್ಕಾರ ಎಲ್ರಿಗೂ. ನಾನಿವತ್ತು ಬಂದಿರೋದು ನಮ್ಮ ದೇವೇಂದ್ರ ಬಗ್ಗೆ ಮಾತಾಡೋಕ್ಕೆ. ನಾನು ಒಂದು ವೀಕ್ ಮೊದಲು ಒಂದು ಸ್ವಲ್ಪ ಕ್ಲಿಪ್ಸ್ ಹಾಕಿದೆ ಒಂದು ದೇವೇಂದ್ರ ಬಗ್ಗೆ. ಅವನ ಕಾಡಿಂದ ಬರ್ತಾ ಇರೋದು ಹಾಗೂ ಅವನು ಕ್ಯಾಂಪಲ್ಲಿ ಎಂಟ್ರಿ ಆಗ್ತಾಯಿಲ್ಲ ಅಂಥೇಳಿ. ಸೊ ಅವನ ಕಾಲಿಗೆಲ್ಲ ಮಾವುತರು ಚೈನೆಲ್ಲ ಕಟ್ಬಿಟ್ಟಿದ್ರು. ಸೊ ಕೆಲವರು ಕೇಳಿದರು ಏನಾಗಿದೆ ನಮ್ಮ ದೇವೇಂದ್ರ ಆನೆಗೆ ಅಂತೇಳಿ. ಆವಾಗ ನಾನು ಅವ್ರಿಗೆ ಆನ್ಸರ್ ಮಾಡಿದ್ದೆ ಅವ್ನಿಗೇನು ಪ್ರಾಬ್ಲಮ್ ಇಲ್ಲ ಅಂತೇಳಿ. ಬಟ್ ಬ್ಯಾಕ್ ಟು ಬ್ಯಾಕ್ ನನಗೆ ಕೆಲವರು ಕೇಳ್ತಾನೆ ಇದ್ರು, ಏನು ಪ್ರಾಬ್ಲಮ್ ಆಗಿದೆ, ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಚೆನ್ನಾಗಿ ನೋಡ್ಕೋತಾ ಇಲ್ವಾ, ಇಲ್ಲ ಮಾವುತರು ಚೆನ್ನಾಗಿ ನೋಡ್ಕೋತಾ ಇಲ್ವಾ ಅಂತೇಳಿ. ಬಟ್ ಹೋಪ್ ನಾನಿವತ್ತು ಕ್ಲಾರಿಟಿ ಕೊಡ್ತೀನಿ ಅದಕ್ಕೆ. ನಮ್ಮ ದೇವೇಂದ್ರ ಆನೆ ಏನಿದೆ, ಇವನು ಫಸ್ಟ್ ಎಲ್ಲಿ ನಮಗೆ ಕ್ಯಾಪ್ಚರ್ ಆಗಿದೆ ಅಂತ ಫಸ್ಟ್ ತಿಳಿಸ್ಕೊಡ್ತೀನಿ. ಇವನು ಕ್ಯಾಪ್ಚರ್ ಆಗಿರೋದು ಬಂದು ನಮ್ಮ ರಾಮನಗರದ ಜಿಲ್ಲೆಯಲ್ಲಿ ಕೆಂಗಲ್ ಅನ್ನೋ ಪ್ಲೇಸಲ್ಲಿ. ಓಕೆ, ಸೊ ಇವನು ಅಂದರೆ ನಮ್ಮ ದೇವೇಂದ್ರ ಅಲಿಯಾಸ್ ಕೆಂಗಲ್ ಹಾಗೂ ಮಹೇಂದ್ರ ತಕ್ಷ. ಸೊ ಈ ಮೂರು ಆನೆಗಳು ಒಂದೇ ಗ್ರೂಪಿನ ಆನೆಗಳು. ಓಕೆ, ಈ ಮೂರು ಆನೆಗಳನ್ನ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ ಇವರು ತುಂಬ ಹೆವಿ ಹಾವಳಿ ಮಾಡ್ತಿರೋಂಥ ಆನೆಗಳು. ಸೊ ರಾಮನಗರ ಅಂದರೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ರೈತರೇ ಅಲ್ಲಿರೋದು. ಆಲ್ಮೋಸ್ಟ್ ಎಲ್ಲನೂ ಭತ್ತ ಅದು ಇದು ಅಂತ ಬೆಳೀತಾ ಇರ್ತಾರೆ. ತೋಟಕ್ಕೆ ಹೋಗೋದು, ಗದ್ದೆಗೆ ಹೋಗೋದು, ಅಲ್ಲಿರೋ ಬೆಳೆಗಳನ್ನು ತಿನ್ನೋದು, ಇಂಥ ಉಪಟಳ ಮಾಡ್ತಿರೋಂಥ ಈ ಮೂರು ಆನೆಗಳು. ಓಕೆ, ಸೊ ಮಹೇಂದ್ರನ ಲಾಂಗ್ ಬ್ಯಾಗೆ ಕ್ಯಾಪ್ಚರ್ ಮಾಡಿರ್ತಾರೆ. ಮಹೇಂದ್ರ ಬಂದ ತಕ್ಷಣ ತಕ್ಷ ಅಂತ ಇನ್ನೊಂದು ಮಕ್ನ ಆನೆ, ಅದು ದುಬಾರಲ್ಲೇ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಒಂದು ತಿಂಗಳ ಹಿಂದ್ಗಡೆ ಅನಾರೋಗ್ಯದಿಂದ ತೀರ್ಕೊಳ್ಳುತ್ತೆ ಅದು. ಓಕೆ, ಸೊ ಅದು ನಾನು ಕ್ಲಿಪ್ ಹಾಕಿದ್ದೀನಿ, ನಾನು ಯೂಟ್ಯೂಬ್ ಚಾನಲ್ ನೋಡ್ಬೋದು. ಹಾಗೆ ನೆಕ್ಸ್ಟ್ ಆನೆ ಯಾವುದು ಅಂತಂದರೆ ದೇವೇಂದ್ರ. ಸೊ ದೇವೇಂದ್ರ ಫೈನಲ್ ಅದನ್ನ ಕ್ಯಾಪ್ಚರ್ ಮಾಡಬೇಕಂತ ಫಾರೆಸ್ಟಿಂದ ಕಾಲ್ ಆಗುತ್ತೆ. ಅದಾದ ನಂತರ ಅರಣ್ಯ ಇಲಾಖೆಯವರು ಡಿಸೈಡ್ ಮಾಡಿ ನಮ್ಮ ಮಹೇಂದ್ರ ಕ್ಯಾಪ್ಟನ್ಶಿಪ್ಪಲ್ಲಿ ಎಲ್ಲ ಹೋಗ್ತಾರೆ. ಮಹೇಂದ್ರ ಹೋಗುತ್ತೆ. ಹಾಗೆ ನಮ್ಮ ಧನಂಜಯ ಹೋಗುತ್ತೆ, ಕಂಜನ್ ಹೋಗುತ್ತೆ. ಓಕೆ, ಈ ಇನ್ನೊಂದು 2 ಆನೆಗಳು ಹೋಗುತ್ತೆ, ರಿಮೆಂಬರ್ ಇಲ್ಲ ಅದು. ಇವರೆಲ್ಲ ಹೋಗಿ ಕ್ಯಾಪ್ಚರ್ ಬರ್ತಾರೆ. ಓಕೆ, ಸೊ ತುಂಬ ಶಾಂತ ಸ್ವಭಾವವಾಗಿರೋದು ಈ ಆನೆ. ಆದಷ್ಟು ಬೇಗ ಕ್ಯಾಂಪ್ ಎನ್ವೈರ್ಮೆಂಟಿಗೆ ಹೊಂದ್ಕೊಡುತ್ತೆ. ಸೊ ಇದನ್ನು ನೋಡ್ಕೋತಿರೋರು ಬಂದು ಹರೀಶ್ ಮತ್ತು ಶಿವು. ಹರೀಶ್ ಮಾವುತ ಆಗಿರ್ತಾರೆ, ಶಿವು ಬಂದು ಕಾವೇಡಿ ಆಗಿರುತ್ತೆ. ನೋ ಡಿಫ್ರೆನ್ಸ್, ಇಬ್ಬರು ಕೂಡ ಸಖತ್ತಾಗಿ ಮ್ಯಾನೇಜ್ ಮಾಡ್ತಾರೆ. ಕಾವೇಡಿ ಆಗಿರ್ಬೋದು, ಮಾವುತ ಆಗಿರ್ಬೋದು. ಸೊ ಎಕ್ಸ್ಪರ್ಟ್ಸ್ ಇದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಹಾಗೆ ವಿತಿನ್ 3 to 4 ಮಂತಿಂದ ಕ್ಯಾಂಪಿಂದ ಅಂದರೆ ಕ್ರಾಲಿಂದ ಆಚೆನೂ ಕೂಡ ಬರ್ತಾನೆ, ಕಂಪ್ಲೀಟ್ ಟ್ರೈನಿಂಗ್ ಆಗಿ. ಅದಾದ ನಂತರ ಇನ್ನು ಕ್ರಾಲಿಂದ ಆಚೆ ಬಂದಮೇಲೆ ಕೆಲವು ಟ್ರೈನಿಂಗ್ಗಳು ಪೆಂಡಿಂಗ್ ಇರುತ್ತೆ, ಅದನ್ನ ಇವಾಗಲೂ ರನ್ ಮಾಡ್ತಾ ಇರ್ತಾರೆ. ಸೊ ಯಾವುದೆಲ್ಲ ಬರುತ್ತೆ ಅಂದರೆ ಕ್ಯಾಂಪು ಮರಗಳೆತ್ತೋದಾಗಿರ್ಬೋದು, ಅಥವಾ ಶಲಮ್ ಹೊಡೆಯೋದಾಗಿರ್ಬೋದು, ಆಮೇಲೆ ಇನ್ನೂ ಕೆಲವೊಂದು ಟ್ರೈನಿಂಗ್ ಇರುತ್ತೆ. ಅದು ಇಡೋ ಇನ್ಫಾರ್ಮೇಷನ್ ಆಗಿರುತ್ತೆ, ಅದು ನಾನು ಶೇರ್ ಮಾಡೋಕ್ಕಾಗಲ್ಲ. ಕೆಲವೊಂದು ಟ್ರೈನಿಂಗ್ಗಳು ಅದೇ ಕಾಡಲ್ಲಿ ಬಿದ್ದಿರೋಂಥ ಮರಗಳು ತಗೊಬಂದಾಗಿರ್ಬೋದು, ಜನಗಳು ನೋಡದೆ ಎದುರ್ಕೋಬಾರ್ದಂತಾಗಿರ್ಬೋದು, ನಡೆಯೋದಂತಂದರೆ ಜನಗಳಿರೋವಾಗ ಯಾವ ಡಿಸ್ಟೆನ್ಸಲ್ಲಿ ಮೇಂಟೈನ್ ಮಾಡಬೇಕು. ಸೊ ಈ ಥರ ಎಲ್ಲ ಟ್ರೈನಿಂಗ್ಗಳು ಇವಾಗೂ ನಡೀತಾ ಇದೆ. ಸೊ ನಾನು ಲಾಸ್ಟ್ ಟೈಮ್ ಕ್ಲಿಪ್ ಹಾಕಿದಾಗ ಆನೆಗಳು ಅಂದರೆ ಈ ಆನೆ ನಡ್ಕೊಬರ್ಬೇಕಾದ್ರೆ ಕಾಲು ಚೈನ್ ಹಾಕಿದಾಗ ಸ್ವಲ್ಪ ಕೆಲವರು ಕೇಳಿದರು, ಏನು ಪ್ರಾಬ್ಲಮ್ ಆಗಿದೆ, ಏನೋ ತೊಂದರೆ ಇದೆ ಅಂತ. ಹೌದು, ಆ ಥರ ಪ್ರಾಬ್ಲಮ್ ಯಾವುದೇ ರೀತಿ ಆಗಿಲ್ಲ, ಚೆನ್ನಾಗಿದ್ದಾನೆ. ಸೊ ಬಟ್ ಅಂಡರ್ ಟ್ರೈನಿಂಗ್ಲಿರಬೇಕಾದ್ರೆ ಸರ್ವಸಾಮಾನ್ಯ ಆನೆಗಳು ಸ್ವಲ್ಪ ಅಗ್ರೆಸಿವ್ ಆಗೋದೆಲ್ಲ ಇದ್ದೇ ಇರುತ್ತಲ್ವ. ಸೊ ಅದರಿಂದ ಚೈನ್ ಹಾಕಿದೆ. ಅಂದರೆ ಎಸ್ಪೆಷಲಿ ಅದು ಒಂದು ಟೂರಿಸಮ್ ಪ್ಲೇಸ್ ಆಗಿರೋದ್ರಿಂದ ಎಲ್ಲಾದರೂ ಅಟ್ಯಾಕ್ ಅದು ಇದು ಅಂತ ಆಗುತ್ತೆ ಅಂತ ಮುನ್ನೆಚ್ಚರಿಕೆಗಾಗಿ ಅವ್ರು ಏನು ಮಾಡ್ತಾರೆ, 2 ಕಾಲಿಗೆ ಬೇಡಿ ಹಾಕೊಂಡು ತೊಗೊಬಂದಿರ್ತಾರೆ. ಅದು ಬಿಟ್ಟರೆ ಆನೆಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಹೆಚ್ಚು ಕಮ್ಮಿ 4,500 kg ಅಂದರೆ 4,500 kg ವೆಯ್ಟ್ ಇದ್ದಾನೆ. 9.75 ಹೈಟ್ ಇದ್ದಾನೆ. ದಂತಗಳ ಬಗ್ಗೆ ಹೇಳೋ ಮಾತೇ ಇಲ್ಲ. ಸೊ ಒಂದು ದಂತ ಸ್ವಲ್ಪ ಕಟ್ಟಾದಂಗಿದೆ, ಬಟ್ ಅದು ಶೇಪೆಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ಲೆವೆಲ್. ಸೊ ಫ್ಯೂಚರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಫಸ್ಟ್ ಕುಮ್ಕಿ ಆಗಬೇಕು, ಕುಮ್ಕಿ ಆದಮೇಲೆ ನೆಕ್ಸ್ಟ್ ದಸರಾ. ಸೊ ಫಸ್ಟ್ ಕುಮ್ಕಿ ಎಕ್ಸ್ಪರ್ಟ್ ಆಗಿಲ್ಲ ಅಂದರೆ ದಸರಾಗೆ ಹೋಗೋದು ಚಾನ್ಸಸ್ಸೇ ಇಲ್ಲ. ಸೊ ಫಸ್ಟ್ ಇಲ್ಲಿ ಎಲ್ಲ ಟ್ರೈನಿಂಗ್ಗಳ ಮುಗಿಸಿ ಕಾಡಾನೆ ಹಿಡಿಯೋದಕ್ಕಾಗಲಿ ಅಥವಾ ನಮ್ಮ ಹುಲಿ ಕ್ಯಾಪ್ಚರ್ಗಾಗಲಿ ಎಲ್ಲದಕ್ಕೂ ನಮ್ಮ ಈಗ ಸದ್ಯಕ್ಕೆ ಭೀಮ ಮತ್ತು ಅಭಿಮನ್ಯು, ಶ್ರೀಕಂಠ, ರೋಹಿತ ಎಲ್ಲ ಇದ್ದಾರಲ್ಲ, ಅವ್ರ ಥರ ಇವನು ಆದರೆ ಸೊ ಫ್ಯೂಚರಲ್ಲಿ ದಸರಾ ಕೂಡ ಚಾನ್ಸ್ ಸಿಗುತ್ತೆ. ಸೊ ಇಷ್ಟು ಇವನ ಬಗ್ಗೆ ಮಾಹಿತಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಇನ್ನೂ ಏನಾದರೂ ಡೌಟ್ಸ್ ಕ್ಲಾರಿಫಿಕೇಷನ್ ಬೇಕಾದ್ರೆ ನನಗೆ ಟೆಕ್ಸ್ಟ್ ಮಾಡಿ, ಸೊ ದ್ಯಾಟ್ ವಿ ಕ್ಯಾನ್ ಕ್ಲಾರಿಫೈ ದ್ಯಾಟ್. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ಸಬ್ಸ್ಕ್ರೈಬ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತು ವಿಷಯ ಮುಗಿಸ್ತೀನಿ.